ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೆಪಿಎಸ್ಸಿ ಕರ್ಮಕಾಂಡಕ್ಕೆ ಸಂಬಂಧಪಟ್ಟಂತೆ ಇಡಿ ಎಂಟ್ರಿ ಆಗಿದೆ, ಪರಿಶೀಲನೆ ನಡೀತಾ ಇದೆ. ಕರ್ಮಕಾಂಡ ಮತ್ತು ಇಡಿ ಏನು ಹೇಳ್ತೀರಾ, ನಿಮ್ಮ ರಿಯಾಕ್ಷನ್ ಏನು? ಇಡಿ ವಿಚಾರ ಇದೊಂದು ಐ ಥಿಂಕ್ ಅದರದ್ದೇ ಒಂದು ಸಪ್ರೇಟ್ ಆಗಿ ನಾವು ಡಿಸ್ಕಸ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಬಿಕಾಸ್ ಅದ್ರ ಹಿಂದೆ ಏನಿದೆ ಅನ್ನೋದು ಈಸ್ ಅನದರ್ ಥಿಂಗ್. ಈ ಕರ್ಮಕಾಂಡ ಅಂತ ಮಾತಾಡೋದಾದ್ರೆ, ಈಗ KPSC ಮೂಲ ಉದ್ದೇಶ ಅದನ್ನು ನಾವು ಅರ್ಥ ಮಾಡ್ಕೊಂಡಾಗ, ಕರ್ನಾಟಕ ಸರ್ಕಾರ ನಡೆಸಲಿಕ್ಕೆ ಬೇಕಾದಂಥ ಉನ್ನತ ಅಧಿಕಾರಿಗಳು, ದೇ ಆರ್ ವೆರಿ ನೆಕ್ಸ್ಟ್ ಟು IAS ಅಂದರೆ KS ಆಫೀಸರ್ಗಳನ್ನು ರಿಕ್ರೂಟ್ ಮಾಡುವಂಥ ಒಂದು ಮೇನ್ ಕೆಲಸ ಇರೋದು KPSCಗೆ. ಸೆಂಟ್ರಲ್ ಅಂದರೆ IAS ಆಫೀಸರ್ಗಳು UPSCಯಲ್ಲಿ ಆಗ್ತಾರೆ, ಇಲ್ಲಿ KPSC ಆಗುತ್ತೆ. ಇದರದ್ದು ಒಂದು ವಿಚಿತ್ರ ಕಾನ್ಸ್ಟಿಟ್ಯೂಷನ್ ಇದೆ, ಆರ್ಟಿಕಲ್ 315 KPSC ಫಾರ್ಮ್ ಆಗಿದ್ದು. ಕರ್ನಾಟಕ ಇದೇನು ಸೆಲೆಕ್ಷನ್ ಕಮಿಷನ್ ಇದೆ, ಅದು ಯಾವುದೇ ಅಥಾರಿಟಿಗೆ ರಿಪೋರ್ಟ್ ಮಾಡಲ್ಲ. ಅದೊಂದು ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಓಕೆ, ಅಂದರೆ ಅದೇ ಲಾಭ ಆಯ್ತೇನೋ. KPSC ಚೇರ್ಮನ್ ಒಂಥರ ಸುಪ್ರೀಂ ಪವರ್ ಇದ್ದಂಗೆ. ಓಕೆ, ಗಾಟ್ ಇಟ್. ಓಕೆ, ನಂಬರ್ 1. ನಂಬರ್ 2, ಆದರೆ ನಾವು ನೋಡ್ತಾ ಬಂದಂಗೆ ಪ್ರತಿಯೊಂದು ಚೇರ್ಮನ್ನಿನ ಅಪಾಯಿಂಟ್ಮೆಂಟಲ್ಲಿ ಪೊಲಿಟಿಕಲ್ ಇಂಟ್ರೆಸ್ಟು, ಪೊಲಿಟಿಕಲ್ ಹಸ್ತಕ್ಷೇಪ, ಆಮೇಲೆ ಅವ್ರು ಮಾಡಿರೋ ತಪ್ಪಿನಲ್ಲಿ ಅವರನ್ನು ಉಳಿಸೋಕ್ಕೆ ಪೊಲಿಟಿಕಲ್ ಪಾರ್ಟಿಗಳಾಗಲಿ ಸರ್ಕಾರಗಳಾಗಲಿ ತೊಡಗಿಕೊಳ್ಳೋದು ನೋಡಿದಾಗ ಇದು ನಿಜವಾಗ್ಲೂ ಇಂಡಿಪೆಂಡೆಂಟ್ ಬಾಡಿನಾ ಒಂದು ಪ್ರಶ್ನೆ ಬರುತ್ತೆ. ಮಾಡಿರೋ ಉದ್ದೇಶ KPSCದು ಸರಿಯಾಗೇ ಇತ್ತು, ಆದರೆ ಹಲವಾರು ಏನು ಈ ಉದ್ದೇಶಗಳಲ್ಲಿ ಯಾವ ವಿಫಲ ಆಗ್ತಾ ಹೋಗ್ತವೆ ಸರ್ಕಾರಿ ಮೆಕ್ಯಾನಿಸಮ್ಗಳಲ್ಲಿ, ಅದರಲ್ಲಿ KPSCದು ಒಂದು ದೊಡ್ಡ ಕೈವಾಡ ಇದೆ. ನೀವು ಯಾಕಂದರೆ ಹೆಸರುಗಳನ್ನು KPSC ಚೇರ್ಮನ್ ಆಗಿರೋರು ನೋಡಿದ್ರಲ್ಲಿ ಅತ್ಯಂತ ಭ್ರಷ್ಟರು ಅನ್ನೋ ಹೆಸರುಗಳೇ ನಿಮ್ಗೆ ಅದರಲ್ಲಿ ಕಂಡು ಬರೋದು. ಅದು HN ಕೃಷ್ಣ ಇರ್ಬೋದು, ಗೋನಾಳ್ ಭೀಮಪ್ಪ ಇರ್ಬೋದು, ಶ್ಯಾಮ್ ಭಟ್ರು ಇರ್ಬೋದು. ಅವ್ರು ಇಲ್ಲಿ ಬೇಡ ಅಂತ ಅವ್ರು ಎಲ್ಲೇ ಹೋಗ್ಲಿ, ಅವ್ರು ಮಾಡೋದು ಭ್ರಷ್ಟಾಚಾರ ಬಿಟ್ಟು ಮತ್ತೆ ಇನ್ನೇನೂ ಮಾಡಲ್ಲ. ಆದರೆ ಹಾಗಾಗಿ ಅವರು ಪೊಲಿಟಿಕಲ್ ಸರ್ಕಲಲ್ಲಿ ತುಂಬ ಪ್ರಿಯರು, ಜನರಿಗೆ ಅತ್ಯಂತ ವೈರಿ. ಅಂಥವ್ರಿಗೆ ಇವರು ಒಳ್ಳೊಳ್ಳೆ ಹುದ್ದೆಗಳನ್ನು ಕೊಟ್ಟು ಸತ್ಕಾರ ಮಾಡ್ತಾರೆ. ಈಗ ಇರುವಂಥ ಶಿವಶಂಕರಪ್ಪರವ್ರು ಇರ್ಬೋದು, ಅವ್ರು ಮಾಡಿರುವಂಥ ಕೆಲಸಗಳು ಯಾವ ತಳಮಟ್ಟಕ್ಕೆ ಇಳಿದಿದೆ ಅಂತ ಅಂದರೆ, ಅಟ್ಲೀಸ್ಟ್ ನೀವು ಏನು ಅಂತಾದರೂ ನಿಮಗೆ ಒಂದು ಹುದ್ದೆ ಏನು ಕೊಟ್ಟಿದೆ, ಯು ಗಿವನ್ ಅ ಕಾನ್ಸ್ಟಿಟ್ಯೂಷನಲ್ ಪವರ್, ಯು ಆರ್ ಆಸ್ ಗುಡ್ ಆಸ್ ಅ ಪ್ರೆಸಿಡೆಂಟ್, ಯು ಆರ್ ಆಸ್ ಗುಡ್ ಆಸ್ ಒನ್ ಎಲೆಕ್ಷನ್ ಕಮಿಷನ್, ಯು ಆರ್ ಆಸ್ ಗುಡ್ ಆಸ್ ಎನಿ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಆ ಹುದ್ದೆಗೆ ತಕ್ಕಂತೆ ನಡ್ಕೊಳ್ಳುವಂಥ ಒಂದು ಗಂಭೀರ್ಯತೆನೂ ಇಲ್ಲಾರ್ದವ್ರಿಗೆ ನಾವಲ್ಲಿ ಚೇರ್ಮನ್ ಮಾಡಿ ಕುಂದಿರಿಸಿದಾಗ ಈ ಥರ ಕೆಲಸಗಳು ನಡೀತಾ ಇದೆ. ಆ್ಯಂಡ್ ಇದನ್ನು ನಾವು KPSCಗೆ ಇವಾಗ ಆಗಿರೋದೇನೋ ಒಂದು ಸ್ಕ್ಯಾಮ್ ಇದೆ, ಇದು ಹೊಸದೇನಲ್ಲ. ಹೌದು, ಹಿಸ್ಟ್ರಿ ಟು ದ KPS. ಈ ಎಲ್ಲ ವಿಚಾರಗಳನ್ನು ನಾವು ನೋಡ್ತಾ ಹೋದಂಗೆ 99 KS ಅಪಾಯಿಂಟ್ಮೆಂಟಲ್ಲಿ ಸ್ಕ್ಯಾಂಡಲ್ ಆಗಿತ್ತು. ಆವಾಗ HN ಕೃಷ್ಣ ಅವರು ಅದರ ಹಿಂದೆ ಇದ್ದಂಥವ್ರು ಅಂತ ಅವ್ರ ಮೇಲೆ ಒಂದು ವಿಚಾರಣೆ ನಡೀತು. ಆದರೆ ಅದರಿಂದ ಮುಂದೇನಾಯಿತು ಇನ್ನೂವರೆಗೂ ಅದೊಂದು ಪ್ರಶ್ನೆ ಚಿಹ್ನೆ ಇದೆ. 2011 ಗೋನಾಳ್ ಭೀಮಪ್ಪ ಅವರಿದ್ದರು, ಅವರು KSಗಳನ್ನೆಲ್ಲ ತೊಗೊಂಡು IAS ಮಾಡಿದರು. ಓಕೆ, ಅದಕ್ಕೆ ಸಾರಾಸಗಟವಾಗಿ ಭ್ರಷ್ಟಾಚಾರ ನಡೆದಿತ್ತು, ಕೋಟ್ಯಾಂತರ ರು ವ್ಯವಹಾರ ನಡೆದಿತ್ತು. ಅದನ್ನು ಈ 2025 ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ಅವ್ರ ಮೇಲೆ ಯಾವುದೇ ಚಾರ್ಜ್ ಶೀಟ್ ಹಾಕೋದು ಬೇಡ, ಅವ್ರನ್ನೆಲ್ಲರೂ ಡ್ರಾಪ್ ಮಾಡೋಣ ಅಂತ ಒಂದು ನಿರ್ಧಾರ ತಗೊಳ್ಳುತ್ತೆ. ಯಾಕೆ? ಹೌದು, ಯಾವ ಕಾರಣಕ್ಕೆ ಶೇರ್ ಹೋಗುತ್ತೋ ಅಥವಾ ಇವ್ರ ಹೆಸರುಗಳು ಆಚೆ ಬರ್ತಾವೋ ಅಥವಾ ಅಲ್ಲಿ ಇನ್ನೇನೇನೋ ಅವ್ಯವಹಾರಗಳು ನಡೆದಿದೆಯೋ. ಸೊ KPSC ಮೇಲೆ ಮುಂದೆ 2014 ಮತ್ತೆ ಸ್ಕ್ಯಾಮ್ ಆಗುತ್ತೆ, 98 ಸ್ಕ್ಯಾಮ್ ಆಗುತ್ತೆ, 99 ಸ್ಕ್ಯಾಮ್ ಆಗುತ್ತೆ. ಸೊ ಪ್ರಾಕ್ಟಿಕಲಿ ಪ್ರತಿ ರಿಕ್ರೂಟ್ಮೆಂಟಲ್ಲೂ ಅಲ್ಲಿ ನಡೆದಿರೋದು ಸ್ಕ್ಯಾಮ್ ಬಿಟ್ಟರೆ ಇನ್ನೇನೂ ಅಲ್ಲಿ ನಡೀತಾ ಇಲ್ಲ. ಸಿಂಪಲ್ ಸೊಲ್ಯೂಷನ್ ಇಸ್ KPSCಯ ಟೈಮ್ ಮುಗಿದೋಗಿದೆ, ಅದನ್ನು ಕ್ಲೋಸ್ ಮಾಡಬೇಕು. ಓಕೆ, ದರ್ ಇಸ್ ನೋ ವೇ, ಬಿಕಾಸ್ ಏನು ಸಾಧಿಸ್ತಾ ಇದೆ ಅದನ್ನು ಇಟ್ಕೊಂಡು ಗಾಟ್ ಇಟ್. ಒಳ್ಳೆ ಆಕ್ಷನ್ ಮಾಡಿಬಿಡಿ.
KS ಪೊಸಿಷನ್ಗಳನ್ನ ಸರ್ಕಾರ ಆಕ್ಷನ್ ಮಾಡಿಬಿಡ್ಲಿ, ಯಾರು ಜಾಸ್ತಿ ದುಡ್ಡು ಕೊಡ್ತಾರೆ ಅಟ್ಲೀಸ್ಟ್ ಸರ್ಕಾರಕ್ಕೆ ಒಂದಿಷ್ಟು ದುಡ್ಡು ಆದ್ರೂ ಬರುತ್ತೆ. ಕೊಡ್ಲಿ. ಅದೇ ತಾನೇ ನಡೀತಾ ಇರೋದಲ್ಲಿ. Got it. ಇವತ್ತು ಫೋನ್ ಮಾಡ್ಬಿಟ್ಟು ನೀವು ಹೇಳ್ತಾ ಇದ್ರ 70,000 ಕೊಡಿ, 80 ಲಕ್ಷ ಕೊಡಿ, 90 ಲಕ್ಷ ಕೊಡಿ, ಯಾರು ರೇಟ್ ಜಾಸ್ತಿ ಕೊಟ್ಟವ್ರಿಗೆ ಅಂತ ಅಂದ್ಮೇಲೆ ಅದನ್ನ ಓಪನ್ ಆಕ್ಷನ್ ಮಾಡ್ಬಿಡಿ. ಈ ಪೋರ್ಟಲ್ ಇದೆ ಆಕ್ಷನ್ ಮಾಡಕ್ಕೆ ಕರ್ನಾಟಕ ಸರ್ಕಾರದ ಹತ್ರ. ಹೈಡ್ರಾಮಾ ಯಾಕೆ KS ಆಫೀಸರ್ ಇದೆ, ಅಲ್ಲಿ ಹಾಕ್ಬಿಡ್ರಪ್ಪ, ನಿಮ್ಗೆ ಎಷ್ಟು ಬೇಕೋ ದುಡ್ಡು ಕೊಡ್ತೀವಿ ಅಂತ ಹೇಳಿ ಹಾಕ್ಬಿಟ್ರೆ ಅಲ್ಲಿ ಕೆಲಸ ಮುಗುತ್ತೆ. KPSC ಹಾಕ್ಬೇಕು.